ಮೂಡಾ ನಿವೇಶನ ಹಗರಣ ಖಂಡಿಸಿ ಮೈಸೂರಿಗೆ ಈಗ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಈಗ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮ ಆರಂಭವಾಗಿದೆ. ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಈಗ ಒಂದು ಸಮಾವೇಶವನ್ನ ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸಮಾವೇಶವನ್ನ ಮಾಡಿ ಇಲ್ಲಿಂದ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಬೆಂಗಳೂರಿನ ಕೆಂಗೇರಿಯಿಂದ ಪಾದಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಮಂತ್ರಿ ಆಗಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರು ಕೂಡ ಈಗಾಗಲೇ ಅಲ್ಲಿದ್ದಾರೆ. ಎಲ್ಲರೂ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಚಾಲನೆಯನ್ನು ಕೊಡ್ತಾರೆ. ಇಲ್ಲಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಮುಡಾ ಹಗರಣವನ್ನ ಖಂಡಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ. ನಗಾರಿಯನ್ನ ಬಾರಿಸುವುದರ ಮೂಲಕ ಪಾದಯಾತ್ರೆಗೆ ಅಧಿಕೃತವಾದಂತಹ ಚಾಲನೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲಿ, ಜನತೆಗೆ ಸಂತೃಪ್ತಿಯ ಜೀವನ ದೊರಕಲಿ. ಎಲ್ಲರೂ ಕೂಡ ಘೋಷಣೆಯನ್ನ ಹಾಕಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ ತೊಲಗಲಿ ತೊಲಗಲಿ. ಧಿಕ್ಕಾರ ಧಿಕ್ಕಾರ. ವೇದಿಕೆಯನ್ನ ತೆರವುಗೊಳಿಸಿಕೊಡ್ಬೇಕು ದಯವಿಟ್ಟು. ಮುಡಾ ಹಗರಣ ಖಂಡಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಈಗಷ್ಟೇ ಯಡಿಯೂರಪ್ಪ, ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪಾದಯಾತ್ರೆ ಆರಂಭವಾಗುತ್ತೆ. ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿ ವೈ ವಿಜಯೇಂದ್ರ, ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಎಲ್ಲರೂ ಈ ಪಾದಯಾತ್ರೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಚಾಲನೆ ಸಿಕ್ಕಿದೆ. ಈಗ ಇನ್ನೇನಿದ್ರು ಪಾದಯಾತ್ರೆ ಆರಂಭಿಸಬೇಕು. ಶೆಡ್ಯೂಲ್ ಪ್ರಕಾರ ಇವತ್ತು 16 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಅದಾದ ನಂತರ ನಾಳೆ ಒಂದು 22 ಕಿಲೋಮೀಟರ್. ಸೊ ಹೀಗೆ ಪ್ರತಿದಿನ ಒಂದು ಆವರೇಜ್ 20 ಕಿಲೋಮೀಟರ್ ನಡೆಯೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ಪಾದಯಾತ್ರೆ ಬಗ್ಗೆ ಕುಮಾರಸ್ವಾಮಿ ಕೇಳೋಣ. ಪಾದಯಾತ್ರೆಯ ಒಂದು ಜನತೆಯ ಸ್ಪಂದನೆಯೊಂದಿಗೆ ಪ್ರಾರಂಭ ಆಗಿರ್ತಕ್ಕಂಥ ಪಾದಯಾತ್ರೆ ಇದು. ಇದು ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರಷ್ಟೇ ಅಲ್ಲ, ಜನತೆಯ ಒಂದು ಸ್ವಪ್ರೇರಣೆಯಿಂದ ಈ ಸರ್ಕಾರದ ಹಲವಾರು ಅನೀತಿಗಳು, ಅಕ್ರಮಗಳ ವಿರುದ್ಧ ಜನತೆ ಇವತ್ತು ಸ್ವಪ್ರೇರಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೆಡಿಎಸ್ನ ಮುಗಿಸೋಲಿಕ್ಕೆ ಈ ರೀತಿಯಲ್ಲಿ ಪಾದಯಾತ್ರೆ ಮಾಡ್ತಾ ಇದೆ ಬಿಜೆಪಿ ಅಂತ. ಈಗ ಅದು ಕಾಂಗ್ರೆಸ್ನ ನಾಯಕರ ಅವರ ಪ್ರತಿಕ್ರಿಯೆ ಗಮನಿಸಿದ್ದೇನೆ. ಅದು ಅವರಿಗೆ ಈ ಒಂದು ಪಾದಯಾತ್ರೆಯ ಮುಖಾಂತರ ಪುನಃ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಈ ಸರ್ಕಾರಕ್ಕೆ ನುಂಗ್ಲಾರ ತುತ್ತಾಗಿದೆ. ಕುಮಾರಸ್ವಾಮಿ ಅವರಿಗೆ ಒತ್ತಡ ಹೇರಿ ಹೆದರಿಕೆ ಬೆದರಿಕೆ ಯಾವ ಒತ್ತಡವೂ ಇಲ್ಲ. ಕುಮಾರಸ್ವಾಮಿನ ಯಾರೋ ಒತ್ತಡ ಮಾಡಿ ಇವತ್ತು ಇಂಥ ಒಂದು ರೀತಿಯಲ್ಲಿ ಏರ್ತಕ್ಕಂಥ ಕೆಲಸ ಯಾವ ಪಕ್ಷದಲ್ಲೂ ಮಾಡಕ್ ಸಾಧ್ಯ ಇಲ್ಲ. ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮ ಭಾಗದಲ್ಲಿ ನಡೀತಾ ಇರುವಂತ ಪಾದಯಾತ್ರೆ, ನಿಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನ್ ಹೇಳ್ತೀರಿ? ಕಾರ್ಯಕರ್ತರಿಗೆ ಈ ಒಂದು ಜನಾಂದೋಲನದ ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ನಡೀತಾ ಇದೆ, ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಪಕ್ಷಗಳನ್ನು ಜೊತೆಗೂಡಿ ಭಾಗವಹಿಸಿ ಇಂಥ ಒಂದು ರಾಜ್ಯದಲ್ಲಿ ಒಂದು ಭ್ರಷ್ಟರ ಸರ್ಕಾರ ಏನಿದೆ, ಈ ಭ್ರಷ್ಟ ಸರ್ಕಾರವನ್ನು ತೆಗಿಲಿಕ್ಕೆ ಎಲ್ಲ ಒಂದಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತೀನಿ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತು. ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆದಲಿಕ್ಕೆ ಎಲ್ಲರೂ ಬಿಜೆಪಿ ಜೆಡಿಎಸ್ ಒಗ್ಗೂಡಬೇಕು, ಎಲ್ಲರೂ ಕಾರ್ಯಕರ್ತರು ಬನ್ನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಯಾಕಂದ್ರೆ ನನ್ನನ್ನು ಹೆದರಿಸಿ ಬೆದರಿಸಿ ಯಾರೂ ತಂದಿಲ್ಲ, ನಾವು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಲಿಕ್ಕೆ ಈ ರೀತಿಯಾದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಎಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗೂಡಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು. ಇದು ಕುಮಾರಸ್ವಾಮಿ ಅವರ ಮಾತುಗಳು. 2-3 ದಿನದ ಹಿಂದೆ ಬೇರೆ ಇತ್ತು ವರಸೆ. ಕುಮಾರಸ್ವಾಮಿ ಅವರದು ಮಾತುಗಳು ಧಾಟಿ ಕೂಡ ಬೇರೆ ಇತ್ತು.
ಪಾದಯಾತ್ರೆಗೆ ಹೋಗದೇ ಇರೋದಕ್ಕೆ ನಿರ್ಧಾರ ಮಾಡಿದರೆ ಆಲ್ಮೋಸ್ಟ್ JDS ಹಿಂದೆ ಉಳಿಯುತ್ತೆ ಅಥವಾ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅನ್ನುವಂಥದ್ದು ರೀತಿಯಲ್ಲೇ ಕುಮಾರಸ್ವಾಮಿ ಅವರ ಮಾತುಗಳಿತ್ತು. ಆದರೆ ಈಗ ಬದಲಾದಂಥ ಸನ್ನಿವೇಶದಲ್ಲಿ ಮತ್ತೆ ಇಲ್ಲ, ನಮ್ಮ ದೋಸ್ತಿ ಭದ್ರವಾಗಿದೆ, ಬಿಜೆಪಿ ಮತ್ತು JDSನ ಮೈತ್ರಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ಇಲ್ಲ, ಇದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಅವರಿಗೆ ಅಂತಲೂ ಕೂಡ ಕುಮಾರಸ್ವಾಮಿ ಮಾತನಾಡಿದ್ರು. ಹಾಗೆ ಇದು ಬರೀ ಬಿಜೆಪಿ JDSನ ಕಾರ್ಯಕರ್ತರು ನಡೆಸ್ತಾ ಇರುವಂಥ ಪಾದಯಾತ್ರೆ ಅಲ್ಲ, ಬದಲಾಗಿ ಇಡೀ ಜನತೆ ನಮ್ಮ ಬೆಂಬಲಕ್ಕಿದೆ, ಈ ಭ್ರಷ್ಟ ಸರ್ಕಾರವನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಈಗಷ್ಟೇ ಚಾಲನೆ ಸಿಕ್ಕಿದೆ ಪಾದಯಾತ್ರೆಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖಂಡರುಗಳು ಮಾತಾಡ್ತಾರೆ. ಅದಾದ ನಂತರ ಪಾದಯಾತ್ರೆ ಆರಂಭವಾಗುತ್ತೆ. ಇನ್ನು ಮೈಸೂರಿನಲ್ಲಿರುವಂತಹ ಸಿದ್ದರಾಮಯ್ಯ ಸದ್ಯಕ್ಕೆ ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ನೆರೆಪೀಡಿತ ಪ್ರದೇಶಗಳಿಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ತಮ್ಮ ಶೆಡ್ಯೂಲ್ ಇದೆ. ನಂಜನಗೂಡಿಗೂ ಕೂಡ ತೆರಳುತ್ತಾರೆ ಇವತ್ತು ಸಿದ್ದರಾಮಯ್ಯ. ಅದಾದ ನಂತರ ಹಾಸನಕ್ಕೆ ಹೋಗಿ ಅಲ್ಲಿ ಸಕಲೇಶ್ಪುರಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ನೆರೆಪೀಡಿತ ಪ್ರದೇಶಗಳೇನಿವೆ, ಏನೇನು ಸಮಸ್ಯೆಗಳಾಗಿವೆ, ಆ ಸಮಸ್ಯೆಗಳನ್ನು ಇವತ್ತು ಸ್ವತಃ CM ಸಿದ್ದರಾಮಯ್ಯ ಅವರು ಆಲಿಸ್ತಾರೆ. ಸದ್ಯಕ್ಕೆ ಮೈಸೂರಿನಲ್ಲಿರುವಂತಹ ಸಿದ್ದರಾಮಯ್ಯ ಅದಾದ ನಂತರ ಇವತ್ತು ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ. ರಾಮನಗರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದ. ಅಂದರೆ ಬಿಜೆಪಿ JDSನ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿರುವಂತಹ ಒಂದು ಪ್ಲಾನ್ ಇದು. ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೂ ಮುಂಚೆ ಇವತ್ತು ಜನರಿಂದ ಅಹವಾಲನ್ನು ಸ್ವೀಕರಿಸ್ತಾ ಇರುವಂತಹ CM ಸಿದ್ದರಾಮಯ್ಯ. ಇನ್ನು ಇವತ್ತು ಬೆಳಿಗ್ಗೆನೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದಂತಹ ವಿಜಯೇಂದ್ರ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದರೆ ಯಶಸ್ಸಾಗಲಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದರೆ ಈ ಪಾದಯಾತ್ರೆ ಬಗ್ಗೆ ವಿಜಯೇಂದ್ರ ಏನು ಹೇಳಿದ್ದಾರೆ ನೋಡೋಣ. ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆನ ಸಲ್ಲಿಸಿ ನಮ್ಮ ಹೋರಾಟಕ್ಕೆ ಬಡವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಸಿಗಬೇಕು ನಮ್ಮ ಹೋರಾಟದ ಪ್ರತಿಫಲವಾಗಿ ಸರಿಯಾದಂಥ ಬೆಳೆಯಾಗಿ ಅವರು ಉತ್ತಮ ದಿನಗಳನ್ನು ಕೂಡ ಕಾಣಬೇಕು. ಈ ನಾಡಿನ ರೈತರು ಪ್ರಾರ್ಥನೆ ಮಾಡಿ ಹೊರಟಿದ್ದೇವೆ. ಬಿಜೆಪಿ JDS ಈ ಒಂದು ಪಾದಯಾತ್ರೆ ಜನಾಂದೋಲನ ನಮಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣ ಆಗಿದೆ. ತಾಯಿ ಚಾಮುಂಡಿ